5 ವರ್ಷ ಲಾವ್ ಓದಿದೀವಿ ಅಂತೀರ, ಅಷ್ಟು ಗೊತ್ತಲ್ವಾ ನಿಮ್ಗೆ? ಅಪ್ಪ ಹಾಕಿದ ದಾರಿಲಿ ನಾನು ಯಾವತ್ತೂ ನಡೆಯೋದಿಲ್ಲ. ನಾನು ಬೇರೆನೇ ಕೆಲಸ ಮಾಡೋದು, ನನ್ನ ಇಷ್ಟದ ಹುಡುಗಿನೇ ಮದುವೆ ಮಾಡ್ಕೊಳ್ಳೋದು, ನನ್ನ ಇಷ್ಟದ ಪ್ರಕಾರನೇ ನಾನು ಬದುಕೋದು. ನೀನ್ ಅಡ್ವೊಕೇಟ್ ಆಗ್ಬೇಕು, ನೀನ್ ಅವ್ರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು, ಗೊತ್ತಾಯ್ತಾ? ಎಷ್ಟು ಗಂಟೆಗೆ ನಿನ್ನ ಡ್ಯೂಟಿ ಮುಗಿಯೋದು? ಇದು ಒಂದು ಸ್ವೀಟ್ ಮಾಡಿಟ್ರೆ ನಾನು ಎಲ್ಲ ಕೆಲಸ ಮುಗೀತು. ಇಷ್ಟೊತ್ತಲ್ಲಿ ಸ್ವೀಟ್ ಮಾಡಬೇಕಾ? ಯಾವ ಸಂತೋಷಕ್ಕೆ? ಅಪ್ಪ ನನ್ನ ಲಾಯರ್ ಕೆಲ್ಸಕ್ಕೆ ಕಳ್ಸಿದ್ರಲ್ಲ ಅದಕ್ಕ? ಅದು ನನ್ಗೆ ಇಷ್ಟ ಇಲ್ದಿರೋ ಕೆಲ್ಸಕ್ಕೆ. ಹೋಗಮ್ಮ, ನೀವೆಲ್ಲ ಒಂದೇ. ನನ್ನನ್ನು ಯಾರು ಅರ್ಥನೇ ಮಾಡ್ಕೊಳ್ಳಲ್ಲ. ನಾನು ನಿನ್ನ ಅರ್ಥ ಮಾಡ್ಕೋತೇನೋ ಕಂದ, ಅದು ನಿಮ್ಮ ಅಪ್ಪನಿಗೆ ಹೇಳೋರು ಯಾರು? ನಾನು ಹೇಳಿದ್ರೆ ನಿಮ್ಮ ಅಪ್ಪ ಕೇಳ್ತಾರೇನೋ? ನಾನು ಈಗಲೇ ಹೋಗಿ ಹೇಳ್ತೀನಿ, ನೋಡಪ್ಪ ನನ್ನ ಜೀವನ ನಂದು, ನನಗೆ ಇಷ್ಟ ಬಂದಂಗೆ ಬದುಕ್ತೀನಿ, ನೀನ್ ತಲೆ ಹಾಕಕ್ ಬರಬೇಡ ಅಂತ. ಏನಾಗಿದ್ಯೋ? ನನಗೇನು ಹೇಳ್ಬೇಡ, ನನಗೇನು ಕೇಳಿಸಲ್ಲ. ನಾನು ಹೇಳೋದನ್ನ ಕೇಳು ಅನ್ಸುತ್ತೆ. ನಾನು ಅಪ್ಪನಿಗೆ ಹೋಗಿ ಹೇಳಿಬಿಡ್ತೀನಿ, ಅದೇನೋ ಪಬ್ಲಿಕೇಶನ್ ಅಲ್ಲಿ ಪ್ರಿಂಟ್ ಮಾಡ್ತಾ ಇದೆಯಲ್ಲ, ಮಾಡ್ಕೊಂಡಿರು, ನನ್ನ ಹಣೆ ಬರನ ಪ್ರಿಂಟ್ ಮಾಡಕ್ ಬರಬೇಡ ಅಂತ. ಯಾಕೆ ನಗ್ತಾ ಇದೆಯಾ? ನನ್ಗೆ ಧೈರ್ಯ ಇಲ್ಲ ಅಂತನಾ? ನೋಡ್ತಾ ಇರು, ಒಂದಲ್ಲ ಒಂದ್ ದಿವಸ ಹೋಗಿ ಹೇಳೇ ಬಿಡ್ತೀನಿ. ಆಯ್ತು, ಹೇಳುವಂತೆ. ಈಗ ಬೇಡ, ತಡ ಆಗಿದೆ, ಹೋಗಿ ಮಲಗು. ನಾಳೆ ನಿಮ್ಮ ಅಪ್ಪನ ಬರ್ತ್ಡೇ, ಹೇಗೂ ವಾಕಿಂಗ್ ಹೋಗ್ತಿರಲ್ಲ, ಅಲ್ಲೇ ವಿಶ್ ಮಾಡು. ಬರ್ತ್ಡೇ? ನಮ್ಮ ಮನೇಲಿ ಹುಟ್ಟು ಹಬ್ಬಗಳು ಬೆಳಿಗ್ಗೆ ಪೇಪರ್ ಹಾಕೋಡ್ಗಂತಾರ ಬಂದು ಹೋಗ್ತವೆ, ಯಾರಿಗೂ ಲೆಕ್ಕನೇ ಇಲ್ಲ. ಅಪ್ಪನ ಬರ್ತ್ಡೇ ಹೇಗೆ ಸೆಲೆಬ್ರೇಟ್ ಮಾಡ್ಬೇಕಮ್ಮ? ಇದೆಲ್ಲ ನಿಮ್ಮ ಅಪ್ಪಂಗೆ ಇಷ್ಟ ಆಗೋದಿಲ್ಲ ಕಣೋ. ನಮ್ಗೆ ಇಷ್ಟ ಇಲ್ವಾ? ನಾವು ಸೆಲೆಬ್ರೇಟ್ ಮಾಡಬಾರ್ದ? ಅಪ್ಪಂಗೆ ಹಸುವಾದ್ರೆ ನಾವು ತಿಂಡಿ ತಿನ್ಬೇಕು, ಅಪ್ಪಂಗೆ ಶೆಕೆ ಆದ್ರೆ ನಾವು ಫ್ಯಾನ್ ಹಾಕೋಬೇಕು. ಲಕ್ಷ್ಮಣ್, ನಿಮ್ಮಪ್ಪ ನಾನು ಹೇಳಕ್ ಬಂದಿದ್ದು ನಿಮ್ಮಪ್ಪ ಇನ್ನೂ ಮಲಗಿಲ್ಲ ಅಂತ. ಅಷ್ಟೇ ನೀನು ದಡಮುಡಮ್ ಅಂತ. ಏ ಲಕ್ಷ್ಮಣ್, ನಿಮ್ಮಪ್ಪ ಕೆಟ್ಟವ್ರಲ್ಲ ಕಣೋ, ನೀನಂದ್ರೆ ಪ್ರಾಣ ಅವ್ರಿಗೆ. ಅದಕ್ಕೆ ನಿನ್ ಮೇಲೆ ಅಷ್ಟೊಂದು ಕಾಳಜಿ ತೋರಿಸ್ತಾರೆ. ತಿನ್ನೋ ಜಿಂಕೆನು ಹುಲಿ ತುಂಬಾ ಇಷ್ಟಪಡುತ್ತಂತೆ. ಅಮ್ಮ, ಗುಡ್ ನೈಟ್. ಗುಡ್ ನೈಟ್ ಕಂದ. ಅಪ್ಪ, ಅಮ್ಮ ಯಾಕೆ ನನ್ನ ಮಾತಾಡ್ಸಲ್ಲ? ಯಾಕಮ್ಮ, ನೀನ್ ದಿನ ಅವಳ ಜೊತೆ ಮಾತಾಡ್ತಾನೆ ಇರ್ತೀಯ? ನಾನೊಬ್ಳೇ ಮಾತಾಡೋದು, ಅಮ್ಮ ಊನು ಅನ್ನಲ್ಲ, ಊಹೂನು ಅನ್ನಲ್ಲ. ಅವಳು ನೋಡು, ಅಲ್ಲಿಗೆ ದೂರದಿಂದ ನಿಂಗೆ ಆಶೀರ್ವಾದ ಮಾಡ್ತಾ ಇರ್ತಾಳೆ. ನಿಂಗೆ ಗೊತ್ತಾ ಅಪ್ಪ, ನಾನು ಚಿಕ್ಕವಳಿದ್ದಾಗ ನೀ ನನ್ನ ಟೆರೆಸಿಗೆ ಕರ್ಕೊಂಬರ್ತಾ ಇದ್ದೆ. ನಕ್ಷತ್ರಗಳ ಮಧ್ಯೆ ಅಮ್ಮ ಇದ್ದಾಳೆ ಅಂತಿದ್ದೆ. ನಾನು ನಿಜ ಅಂತ ನಂಬ್ತಿದ್ದೆ. ಮಲಗಿದಾಗ ಕಿಟಕಿ ಹತ್ರ ಒಬ್ಳೇ ಬಂದು ನಿಂತ್ಕೊಂಡು ನೋಡ್ತಾ ಇರ್ತಿದ್ದೆ. ನೀನು ನೋಡೋದನ್ನ ನಾನು ನೋಡ್ತಾ ಇದ್ದೆ. ಅಳು ಬರ್ತಾ ಇತ್ತು. ನೀನು ಮಾತಾಡ್ಸಿದ್ರೆ ಎಲ್ಲಿ ಹತ್ಬಿಡ್ತೀನೋ ಅಂತ ಸುಮ್ಮನಾಗ್ಬಿಡ್ತಿದ್ದೆ. ಅಪ್ಪ, ಅಮ್ಮ ಹೋದ್ಮೇಲೆ ನಿಂಗೆ ಒಬ್ಬಂಟಿ ಅಂತ ಅನ್ಸ್ಲಿಲ್ವಾ? ನೀನಿದೆಯಲ್ಲ ಮಗಳೇ, ನನಗೆ ಯಾವತ್ತೂ ಒಂಟಿತನ ಕಾಡ್ಲೇ ಇಲ್ಲ. ನಾನು ಹೋದ್ಮೇಲೆ ಅನು, ಇವತ್ತಲ್ಲ ನಾಳೆ ನಿನ್ನನ್ನು ಮದುವೆ ಮಾಡಿ ಕಳ್ಸ್ಕೊಡೋನೇ ಅಲ್ವಾ? ಅದು ನನ್ನ ಕರ್ತವ್ಯ ಅಲ್ವಾ ಮಗಳೇ? ನಾನು ಮದುವೆ ಮಾಡ್ಕೋತೀನಿ,
ಆದ್ರೆ ನಾನು ಯಾವ ಮನೆಗೆ ಹೋಗ್ತೀನೋ ಅಲ್ಲಿಗೆ ನೀನು ಬರಬೇಕು. ನೀ ನನ್ನ ಜೊತೆಗೇನೆ ಇರಬೇಕು. ಮದ್ವೆ ಆಗೋ ಮುಂಚೆನೆ ಆ ಕಂಡೀಷನ್ ಹಾಕಿನೇ ನಾನು ತಾಳಿ ಕಟ್ಟಿಸ್ಕೊಳ್ಳೋದು. ಯಾಕೆ ವೆಂಕಿ? ಒಂದು ಕೆಲಸ ಮಾಡೋಣ, ಮಗಳ ಮದುವೆ ಆದರೆ ಅಪ್ಪ ಫ್ರೀ ಅಂತ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಬಿಡೋಣ. ಮನೆ ಕೆಲಸಕ್ಕೆ, ತೋಟದ ಕೆಲಸಕ್ಕೆ, ಕಾರ್ ತೊಳೆಯೋಕ್ಕೆ ಎಲ್ಲದಕ್ಕೂ ಮುದ್ಕ ಸಿಕ್ಕಂಗಾಗುತ್ತೆ. ಜೋಕ್ ಮಾಡ್ಬೇಡ ನೀನು. ಯಾವತ್ತಿದ್ರೂ ನೀ ನನ್ನ ಜೊತೆಗೇನೆ ಇರಬೇಕು. ನೋಡಕ್ಕಂದ ಮಕ್ಕಳು ಪಾಸ್ ಆಗಿ ಮುಂದಿನ ಕ್ಲಾಸಿಗೆ ಹೋಗ್ತಾ ಇರಬೇಕು. ಮೇಷ್ಟ್ರು ಅಲ್ಲೇ ನಿಂತ್ಕೊಂಡು ಅವ್ರು ಬೆಳೆದು ದೊಡ್ಡವರಾಗೋದನ್ನು ನೋಡಿ ಸಂತೋಷ ಪಡಬೇಕು. ಅದೆಲ್ಲ ಬೇಡ. ನೀನ್ ನನ್ನ ಜೊತೆಗೆ ಬರ್ತಿದ್ಯಾ, ಬರ್ಬೇಕು ಅಷ್ಟೇ. ಇಲ್ಲ ಅಂದ್ರೆ ನಾನ್ ಮದ್ವೆ ಆಗಲ್ಲ, ಗೊತ್ತಾಯ್ತಾ? ಯಾಕಪ್ಪ ನೀ ನನ್ನ ಜೊತೆ ಬರಲ್ವಾ? ಬರ್ತೀನಿ ಕಂದ, ಯಾರಿದ್ದಾರೆ ಹೇಳು? ನಿನ್ನ ಜೊತೆ ಖಂಡಿತ ಬರ್ತೀನಿ. ಥ್ಯಾಂಕ್ಸ್. ನಾಳೆ ಬೆಳಿಗ್ಗೆ ಬೇಗ ಹೇಳ್ಬೇಕು, ಬಾ ಮಲ್ಕೊಳ್ಳೋಣ. ಕಂದ, ಅಲ್ಲೆಲ್ಲೋ ನಿಮ್ಮಮ್ಮ ನಿನ್ನ ಮಾತು ಕೇಳಿಸ್ಕೊತಾ ಇದ್ದಾಳೆ ಅಂತ ಅನ್ಸುತ್ತೆ. ನಕ್ಷತ್ರ ನೋಡು ಹೆಂಗೆ ಅಳ್ಳಾಡ್ತಾ ಇದೆ. ಅಪ್ಪ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ರೆ ಇಡೀ ಜಗತ್ತೇ ಅಲ್ಲಾಡ್ದಂಗೆ ಕಾಣುತ್ತೆ. ನಡಿ ಮಲ್ಕೊಳ್ಳೋಣ ಬಾ. ಕಂದ 2 minutes ಪ್ಲೀಸ್. ನಿಂಗೋಸ್ಕರ 2 minutes. ಅಯ್ಯೋ, ಈ ಪೇಪರ್ ಅಪ್ಪನ ಕೈಗೆ ಹೇಗೆ ಸಿಕ್ತು? ದೇವ್ರೆ, ಮುಗಿತು ನನ್ನ ಕತೆ. ಅಪ್ಪ, ನೀನು ನಕ್ಕರೆ ಗೆದ್ದಂತೆ ಕೇಸು, ಮುನಿಸಿಕೊಂಡರೆ ಪ್ರಮುಖ ಸಾಕ್ಷ್ಯವೇ ಲಾಸು, ಕನಸಲ್ಲಿ ಬಂದರೆ ಸಿಕ್ಕ ಹಾಗೆ ಜಾಮೀನು, ಕಾಣದೆ ಹೋದರೆ ಗ್ಯಾರಂಟಿ ಇಂಜೆಕ್ಷನ್. ಲಾಯರ್ ಭಾಷೆಯಲ್ಲಿ ಮಾತಾಡ್ತಿದ್ದೀನಿ ಅಂತ ಮಾಡ್ಕೋಬೇಡ ಬೇಜಾರು. ನಾನು ಲವ್ವರು. ಹೌದು, ಪ್ರೀತಿಸ್ತೀನಿ ಬೇಜಾನು. ನಮ್ಮದು ಪ್ರೀತಿಯ ಸಿಂಡಿಕೇಟ್, ನಾನು ಪ್ರೇಮಕ್ಕೆ ಅಡ್ವೊಕೇಟು, ನೀನೇ ನನ್ನ ಕೋರ್ಟು. ಯಾರಿದನ್ನ ಬರೆದಿರೋದು? ಐ ಆಮ್ ಆಸ್ಕಿಂಗ್ ಯು ಮಿಸ್ಟರ್ ಅಡ್ವೊಕೇಟ್. ಅದು ನಾನೇಪ್ಪ. ನೀನೇ ಬರ್ದಿದ್ದ? ನೀನ್ ಇಷ್ಟೊಂದು ಪ್ರತಿಭಾವಂತ ಅಂತ ಗೊತ್ತಿರ್ಲಿಲ್ಲ. ಹಕ್ಕಿ ಮೇಲೆ, ಹೂವಿನ ಮೇಲೆ, ಮಳೆ ಮೇಲೆ, ಜಲಪಾತದ ಮೇಲೆ, ಪ್ರಕೃತಿ ಮೇಲೆ ಕವಿತೆ ಬರೆಯೋದನ್ನು ನೋಡಿದ್ದೀನಿ. ನೀನು ಕರಿಕೋಟಿನ ಮೇಲೆ ಕವಿತೆ ಬರ್ದಿದೀಯಲ್ಲೋ. ಗ್ರೇಟ್. ಲಕ್ಕಿ, ನಾನು ತಪ್ಪು ಮಾಡ್ಬಿಟ್ಟೆ. ನಿನ್ ಟ್ಯಾಲೆಂಟ್ ಅನ್ನ ಅರ್ಥ ಮಾಡ್ಕೊಳ್ದೆ ಲಾಯರ್ ಆಫೀಸಿಗೆ ಸೇರಿಸ್ಬಿಟ್ಟೆ. ನೀನ್ ಹೋಗ್ಬೇಕಾಗಿರೋದು ಲಾಯರ್ ಆಫೀಸ್ಗಲ್ಲ, ನಿನ್ ಫೀಲ್ಡೇ ಬೇರೆ. ಮೊದಲು ಯಾಕೋ ಹೇಳಿಲ್ಲ ನನಗೆ? ಒಳ್ಳೊಳ್ಳೆ ಕವಿಗಳು, ಒಳ್ಳೊಳ್ಳೆ ರೈಟರ್ಸ್ಗಳು ಎಷ್ಟೊಂದು ಜನ ಗೊತ್ತಿದ್ದಾರೆ ನಂಗೆ. ಅವ್ರ ಹತ್ರ ಟ್ರೈನಿಂಗ್ ತಗೋಬೇಕು ನೀನು. ನಾಳೆಯಿಂದ ಲಾಯರ್ ಕೆಲಸ ಬಂದ್. ಅಪ್ಪ, ನಿಜನಾ? ಹೌದಪ್ಪ, ನಿನ್ ಪ್ರತಿಭೆ ಗೊತ್ತಾದ ಮೇಲೂ ಲಾಯರ್ ಕೆಲಸ ಕಳಿಸ್ತೀನ ನಾನು. ನನ್ನ ಕೈಲಿರೋದು ಕಲ್ಲಂಚೂರಲ್ಲ,
ವಜ್ರ. ಗೊತ್ತಾಗೋಯ್ತು. ಅಪ್ಪ ಥ್ಯಾಂಕ್ಸ್ ಅಪ್ಪ, ಥ್ಯಾಂಕ್ಸ್ ಅಪ್ಪ, ಥ್ಯಾಂಕ್ಸ್ ಅಪ್ಪ, ಥ್ಯಾಂಕ್ಸ್ ಅಪ್ಪ, ಥ್ಯಾಂಕ್ಸ್ ಅಪ್ಪ, ಥ್ಯಾಂಕ್ಸ್ ಅಪ್ಪ. ಯಾಕ್ರಿ? ಯಾರೋ ಕರೆದಾಗಾಯ್ತು ರಾಜಿ. 12:25 ಇಷ್ಟೊತ್ತಲ್ಲಿ ಯಾರೇ ಕರೀತಾರೆ? ಅದೇ ನನಗೆ ಆಶ್ಚರ್ಯ ಆಗ್ತಿದೆ. ಅಪ್ಪ ಅಂತ ಕರೆದಾಗಾಯ್ತು. ನೀವು 3 ಹೊತ್ತು ಮಕ್ಕಳ ಬಗ್ಗೆನೇ ಯೋಚನೆ ಮಾಡ್ತಿರ್ತೀರಲ್ವಾ, ಅದಕ್ಕೆ ಹಕ್ಕನ್ಸ್ಬಿದ್ದಿದೆ. ಮಲ್ಕೊಳ್ಳಿ. ಕನ್ಸ? ಥ್ಯಾಂಕ್ಸ್ ಅಪ್ಪ, ನನ್ಗೆ ಯಾವ ಕನ್ಸು ಬಿದ್ದಿಲ್ಲ. ಅಪ್ಪ ಅಂತ ಕರೆದಾಗಾಯ್ತು, ಅದು ನಿಜ. ರಾಜಿ, ನೀನ್ ಮಲ್ಕೋ. ಅಪ್ಪ ಯಾಕೆ ಎದ್ದು ಬಂದ್ರು? ನಾನು ಕನ್ಸಲ್ಲಿ ಸಂತೋಷದಿಂದ ಕಿರ್ಚಾಡ್ತಿದ್ದೆ, ಕೂಗಾಡ್ತಿದ್ದೆ. ಅದಕ್ಕೆ ಬಂದಿರ್ಬೇಕಾ? ನಾನು ನಿದ್ದೆ ಮಾಡಿರೋರ ಥರ ಆ್ಯಕ್ಟ್ ಮಾಡದೆ ಹೋಗಿದ್ದಿದ್ರೆ ಸಿಗಾಕೊಳ್ತಿದ್ದೆ. ನಾನು ಕಂಡ ಕನಸು ನಿಜ ಆಗ್ಬಿಟ್ರೆ ನಾನು ಎಷ್ಟು ಖುಷಿಯಾಗಿರ್ತೀನಿ. ಇಲ್ಲ, ಯಾರೋ ಕರೆದಾಗಾಯ್ತು. ಅಪ್ಪನಿಗೂ ಹೀಗೆ ಆಗ್ತಾ ಇತ್ತಂತೆ. ಇದು ಯಾವುದರ ಸೂಚನೆ? ಹೊರಡೋದಕ್ಕೆ ರೆಡಿ ಆಗುವಂತಾನ? ಯಾರಿಗ್ ಗೊತ್ತು. ಯಾವುದಕ್ಕೂ ನನ್ನ ಕರ್ತವ್ಯಗಳನ್ನು ಮಾಡಿ ಮುಗಿಸ್ಬೇಕು. ಲಕ್ಕಿಗೆ ಕೆಲಸ ಅಂತೂ ಸಿಕ್ತು, ಅವನಿಗೊಂದು ಮದುವೆ ಮಾಡಿ ಮುಗಿಸ್ಬೇಕು. ಆಮೇಲೆ ನಿರಾಳ. ಯಾವಾಗ ಕರೆದ್ರೂ ಎದ್ದು ಹೊರಟೋಗ್ಬಿಡ್ಬೋದು. ಹೌದು, ಮದುವೆ ಮಾಡಬೇಕು. ತಗೊಳ್ಳಿ. ಏನ್ ಚಿಂತೆ? ಏನೂ ಇಲ್ಲ. ನೀರು ಕುಡಿದು ಮಲ್ಕೊಳ್ಳಿ. ವೆಂಕಿ ಎದ್ದೇಳು. 7:15 ಆಯ್ತು. 7 ನಿನ್ನ ಶಿವಮೊಗ್ಗ ಟ್ರೈನ್ ಕೂಡ ಹೋಗಾಯ್ತು. ಟ್ರೈನ್ ಶಬ್ದನೇ ಕೇಳಿಸ್ಲಿಲ್ವೇ? ರಾತ್ರಿ ಖುಷಿಯಾಗಿ ಮಲ್ಕೊಂಡಿದ್ದಲ್ಲ, ಬೆಳಕಾದ್ರೂ ಕೂಡ ನಿನ್ಗೆ ಸೌಂಡೇ ಕೇಳಿಸ್ಲಿಲ್ಲ ಕಿವಿಗೆ. ಸರಿ, ನಿಮಿಷ ಇರೋ. ಸರಿ, ನೀನೇನು ಇಷ್ಟು ಬೇಗ ಎದ್ದು ರೆಡಿ ಆಗ್ಬಿಟ್ಟಿದೆ ಇವತ್ತು? ಅದೆಲ್ಲ ಈಗ ಹೇಳಕ್ಕಾಗಲ್ಲ. ಫಸ್ಟ್ ಹೋಗಿ ಸ್ನಾನ ಮಾಡ್ಬಿಟ್ ಬಾ. ಹಾಲು ತಂದ್ಯಾ? ಓ, ಚೂರು ಬೆಡ್ ಕಾಫಿ ಮಾಡ್ಕೊಟ್ಬಿಡು, ಕುಡಿದ್ಬಿಟ್ಟು ಹೋಗಿ ಸ್ನಾನ ಮಾಡ್ಕೊಂಡು. ಬೆಡ್ ಕಾಫಿ ಗಿಡ್ ಕಾಫಿ ಏನೂ ಇಲ್ಲ. ಏನಿದ್ರು ಸ್ನಾನ ಆದ್ಮೇಲೆ ಇವತ್ತು ಹೋಗು.
ನಿನ್ನೆನೇ ಎಲ್ಲ ಆಗೋಯ್ತಲ್ಲ, ಇವತ್ತೇನು ವಿಶೇಷ? ಅಪ್ಪ ನಮಗ್ ದಿನಕ್ಕೊಂದ್ ವಿಶೇಷ, ಸಂಭ್ರಮ ಪಡೋರ್ಗೆ ಕ್ಷಣಕ್ಕೊಂದ್ ವಿಶೇಷ. ನೋಡಲಿ ಅಮ್ಮ ಶೇಮ್ ಅಂತಿದ್ದಾಳೆ ನಿಂಗೆ. ಫಸ್ಟ್ ಹೋಗಿ ಸ್ನಾನ ಮಾಡ್ಕೊಂಬಾ, ಆಮೇಲೆ ಎಲ್ಲ ಹೇಳ್ತೀನಿ. ಕುಸುಮ, ನೋ ಶೇಮ್. ಇವತ್ತೊಂದು ದಿವಸ ನಿನ್ನ ಮಗಳು ಬೇಗ ಇದ್ದಿದ್ದಾಳೆ ಅಷ್ಟೇ, ಅದಕ್ಕೆ ಶೇಮ್. ಉಪ್ಪಿಟ್ಟ? ಇವತ್ತು ಶುಕ್ರವಾರ ಅಲ್ವಾ ಬಾಬಾ? ಹೌದಲ್ವಾ, ಮರ್ತೇ ಬಿಟ್ಟಿದ್ದೆ. ಶುಕ್ರವಾರ ಅಂದ್ರೆ ಉಪ್ಪಿಟ್ಟು, ಶುಗರ್ಲೆಸ್ ಟೀ, ಶುಗರ್ಲೆಸ್ ಕಾಫಿ. ಅದನ್ಯಾಕೆ ಒಳ್ಳೆ ಶಿಕ್ಷೆ ಅನ್ನೋ ಥರ ಹೇಳ್ತಾ ಇದೆಯಾ? ಆರೋಗ್ಯಕ್ಕೆ ಒಳ್ಳೇದಲ್ವಾ? ಹೌದೌದು, ಉಪ್ಪಿಟ್ಟು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಲಕ್ಷ್ಮಣ್, ನೀನ್ ಯಾಕೆ ನೀವು ರೆಡಿ ಆಗಿಲ್ಲ? ನಾನು ರೆಡಿಯಪ್ಪ. ನಾಳೆಯಿಂದ ಆಫೀಸಿಗೆ ಹೋಗೋದಕ್ಕೆ ರೆಡಿಯಾಗಿ ಬ್ರೇಕ್ಫಾಸ್ಟಿಗೆ ಬರಬೇಕು. ಜೀವನದಲ್ಲಿ ಶಿಸ್ತು ಬೆಳೆಸ್ಕೋಬೇಕು. ಅದರಲ್ಲೂ ಲಾಯರ್ ಆದವರು ಟೈಮ್ ಮೇಂಟೈನ್ ಮಾಡಬೇಕು. ಸರಿಯಪ್ಪ. ಅನು, ನನ್ನ ಸ್ನಾನ ಆಯ್ತು, ಕಾಫಿ ಕೊಡಮ್ಮ. ಕಾಫಿಗೋಸ್ಕರ ಹೆಂಗ್ ಆಡ್ತೀಯ ನೀನು? ಒಂದಿನ ಲೇಟಾಗಿ ಕುಡಿದ್ರೆ ಏನೂ ಆಗಲ್ಲ. ಆ ಲುಂಗಿ ಬೇಡಪ್ಪ, ಈ ಪಂಚೆ ಉಟ್ಕೊಂಡ್ ಬೇಗ ರೆಡಿ ಆಗು. ಏನಮ್ಮ ಇದು ಅವತಾರ? ಮುಂಜಿ ಮಾಡ್ತೀನಿ ನಿಂಗೆ. ಬೇಗ ಬಾ, ಸುಮ್ನೆ ಪ್ರಶ್ನೆ ಕೇಳ್ಬೇಡ. ಇದನ್ನ ಉಟ್ಕೊಂಡ್ ರೆಡಿ ಆಗು ಬಾ. ತಗೋ, ಹಿಡ್ಕೋ ಇದನ್ನ. ಇದನ್ನ ಉಟ್ಕೊಂಡು ದೇವ್ರ ಮುಂದೆ ಬಂದು ಕೂತ್ಕೋ. ದಿನ ದೇವ್ರ ಪೂಜೆ ಮಾಡೋಳು ನೀನಲ್ವಾ? ನಾನಲ್ಲಿ ಬಂದು ಏನ್ ಮಾಡ್ತೀನಿ? ಇವತ್ತು ನಿಂಗೆ ಪೂಜೆ ಮಾಡ್ತೀನಿ. ಅದನ್ನ ದಿನ ಮಾಡ್ತಿಲ್ಲ ನನ್ನ ಬಂಗಾರಿ. ಆದ್ರೂ ಬಾರಪ್ಪ ಸಿಂಗಾರಿ, ಇವತ್ತೇನು ವಿಶೇಷ ಇದೆ. ಯಾಕುಂದೆಂದು ತುಷಾರ ಹಾರದವಳ, ಯಾಕುಂದೆಂದು ತುಷಾರ ಹಾರದವಳ, ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ, ಯಾ ಬ್ರಹ್ಮಾಚ್ಯುತ ಶಂಕರ ಶಂಕರ ಪ್ರಭೃತಿಭಿಃ ಪ್ರಭೃತಿಭಿಃ ದೇವೈ ಸದಾ ಪೂಜಿತಾ. ದೇವೈ ಸಜಾ ಪೂಜಿತ. ಸಜಾ ಅಲ್ಲಪ್ಪ, ಸದಾ ಪೂಜಿತಾ. ಸದಾ ಪೂಜಿತ. ಈಗಿಲ್ಲಿ ಆ ಬರಿ. ಹಾ, ಇವತ್ತಿಂದ ನಿಂಗೆ ಹೊಸ ಪಾಠ ಪ್ರಾರಂಭ. ಎಲ್ಲಿ ಬೆರಳು ಕೊಡು. ಇರು, ಇನ್ನು ಇದೆ. ಏನಮ್ಮ ಕೂಸೆ ಇದೆಲ್ಲ? ಇದು ನಿನ್ ಇನ್ಸ್ಪೆಕ್ಟರ್ ಎಕ್ಸಾಮ್ಗೆ ಬೇಕಾಗಿರೋ ಬುಕ್ಸ್. ಇವತ್ತಿಂದ ನಿನ್ ಪಾಠ ಶುರು. ಬೆಳಿಗ್ಗೆ ಎದ್ದು ನಾನು ಮನೆ ಕೆಲಸ ಮಾಡ್ತೀನಿ, ನೀನು ಓದಕ್ ಶುರು ಮಾಡ್ಬೇಕು. ಬೆಳಿಗ್ಗೆ 2 hours, ರಾತ್ರಿ 1 hour ಓದಿದ್ರೆ ಮಾತ್ರ ನಿಂಗೆ ತಿಂಡಿ, ಊಟ, ನಿದ್ದೆ. ಇಲ್ಲಾಂದ್ರೆ ಏನಿಲ್ಲ. ತಗೋ. ಅಯ್ಯೋ, ಇದೆಲ್ಲ ಯಾಕಮ್ಮ ಮಗಳೇ? ನನಗೆ ಇನ್ಸ್ಪೆಕ್ಟರ್ ಆಗೋ ಆಸೆ ಇಲ್ಲ. ಮೊದಲು ನನಗೆ ತಿಂಡಿ, ಕಾಫಿ ಕೊಟ್ಬಿಡು. ಪ್ಲೀಸ್ ಅಪ್ಪ. ಮಗಳೇ ನೋಡು, ಕಾನ್ಸ್ಟೇಬಲ್ ಆಗಿದ್ದೀನಿ, ಸಂತೋಷವಾಗಿದ್ದೀನಿ. ನನಗೆ ಪ್ರಮೋಷನ್ ಬೇಕಾಗಿಲ್ಲ, ಇನ್ಸ್ಪೆಕ್ಟರ್ ಪೋಸ್ಟ್ ಬೇಕಾಗಿಲ್ಲಮ್ಮ. ನಿಂಗ್ ಬೇಕಾಗಿಲ್ಲ, ಆದ್ರೆ ನನ್ನ ಅಪ್ಪ ಇನ್ಸ್ಪೆಕ್ಟರ್ ಅಂತ ಹೇಳ್ಕೊಳ್ಳೋ ಆಸೆ ನಂಗಿದೆ. ಮಗಳಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳ್ತಿದ್ದೆ. ಇಷ್ಟು ಮಾಡಕ್ಕಾಗಲ್ವೇನಪ್ಪ? ಮಗಳೇ, ನನ್ನ ಅಮ್ಮನ ಆಸೆ ಏನಾಗಿತ್ತು ಅಂತ ನೆನ್ಪಿಸ್ಕೊ. ನೀನ್ ಇನ್ಸ್ಪೆಕ್ಟರ್ ಆಗ್ಬೇಕು ಅಂತ ತಾನೇ ಅಮ್ಮ ಹೇಳ್ತಾ ಇದ್ದಿದ್ದು. ನನ್ಗೋಸ್ಕರ ಬೇಡ, ಅಮ್ಮನ್ಗೋಸ್ಕರ ನೀನ್ ಓದ್ಲೇಬೇಕಪ್ಪ, ಪ್ಲೀಸ್. ಯಾಕಪ್ಪ? ಚಿಕ್ಕನ್ನಲ್ಲಿ
ನನಗೂ ಓದಬೇಕು ಅಂತ ತುಂಬ ಆಸೆ ಇತ್ತಮ್ಮ. ರ್ಯಾಂಕ್ ಸ್ಟೂಡೆಂಟ್ ಆಗಿದ್ದೆ. ನಮ್ಮಪ್ಪ ರೈಲ್ವೆನಲ್ಲಿ ಲೈನ್ಮನ್ ಆಗಿದ್ರು. ನಾನು ಓದಿಸೋಷ್ಟು ದುಡ್ಡು ಕಾಸು ಇರಲಿಲ್ಲ. ಅದ್ರ ಜೊತೆನೆ ನನ್ನ ಓದಿನ ಆಸೆನೂ ಸಮಾಧಿ ಆಗೋಯ್ತು. ಈಗ ನನ್ನ ಮಗಳು ನನ್ನ ಓದಿಸ್ತಾ ಇದ್ದಾಳೆ ಅಂದ್ರೆ ಅದಕ್ಕಿನ್ನ ಸಂತೋಷ ಏನಮ್ಮ ಇದೆ? ನೀನ್ ನನ್ನ ಮಗಳಲ್ಲಮ್ಮ. ಸರಿ ಹೋಯ್ತು, ನಾನ್ ನಿನ್ ಮಗಳಲ್ಲ ಅಂತ ಆಚೆ ಎಲ್ಲಾದ್ರೂ ಹೇಳ್ಬಿಟ್ಟಿಯ ಮತ್ತೆ.